ಸಿಎಂ ಕುರ್ಚಿ ಫೈಟ್ ಬೆನ್ನಲ್ಲೇ ಸಿಎಂ ಸಿದ್ದು ಅವರ ಆಪ್ತರು ಗೇಮ್ ಪ್ಲಾನ್ ರಚಿಸಿದ್ದಾರೆ. ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಕೆಎನ್ ರಾಜಣ್ಣ ಅವರು ಭೇಟಿ ಕೊಟ್ಟಿದ್ರು. ಮೈಸೂರಿನ ಟಿಕೆ ಲೇಔಟ್ನಲ್ಲಿ ಇರುವಂತಹ ಸಿಎಂ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಕೆಎನ್ ರಾಜಣ್ಣ ಅವರು ಭೇಟಿ ಕೊಟ್ಟಿದ್ರು. ಸಚಿವ ಸ್ಥಾನ ಕಳೆದುಕೊಂಡ ಬಳಿಕ ಅವರು ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಮೈಸೂರು ಪ್ರವಾಸದಲ್ಲಿ ಇರುವಂತಹ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ರು. ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ರಾಜಣ್ಣ ಅವರು ರಹಸ್ಯವಾಗಿ ಮಾತುಕತೆ ನಡೆಸಿದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಇದೇ ಕಾರಣಕ್ಕೆ ಈ ಇಬ್ಬರು ನಾಯಕರ ಭೇಟಿ, ಮಾತುಕತೆ ಇದೆಲ್ಲವೂ ಕೂಡ ತೀವ್ರ ಕುತೂಹಲ ಮೂಡಿಸ್ತಾ ಇದೆ. ಇನ್ನು ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ರಾಜಣ್ಣ ಅವರು ಭೇಟಿ ಕೊಟ್ಟರು. ಇದೇ ವೇಳೆ ಸಿಎಂ ಕುರ್ಚಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾರ್ಮಿಕವಾಗಿ ಮಾತನಾಡಿದರು. ಸಿಎಂ ಬದಲಾವಣೆ ಆಗಬಹುದು, ಆಗದೇನೂ ಇರಬಹುದು. ಇದು ಕೆಎನ್ ರಾಜಣ್ಣ ಅವರು ಮಾತನಾಡಿದಂತಹ ಮಾತು. ಹೈಕಮಾಂಡ್ ವಿಳಂಬ ಮಾಡದೆ ಏನು ನಿರ್ಧಾರ ಕೈಗೊಳ್ಳಬೇಕು. ಸಿಎಂ ಬದಲಾಗದೇ ಇದ್ರೆ ಸಂಪುಟ ಪುನರ್ರಚನೆಗಾದರೂ ಅವಕಾಶ ಮಾಡಿಕೊಡ್ಬೇಕು. ಕೆಎನ್ ರಾಜಣ್ಣ ಅವರು ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳಿ. ಹೈಕಮಾಂಡ್ ಅವರು ಹೇಳ್ದಂಗೆ ನಾನು ನಡ್ಕೊಳ್ತೀನಿ ಅಂತ ಹೇಳಿದರೆ ಅಷ್ಟೇ. ಅಂತಿಮವಾಗಿ ಹೈಕಮಾಂಡ್ ಅವರು ಏನು ನಿರ್ಣಯ ಮಾಡ್ತಾರೆ ಮಾಡಬೇಕು. ನಾನು ಕೂಡ ಹೈಕಮಾಂಡ್ ಒತ್ತಾಯ ಮಾಡೋದು ಈ ಗೊಂದಲ ಆದಷ್ಟು ಜಾಗ್ರತೆ ನಿವಾರಣೆ ಆಗಬೇಕು. ಈ ಗೊಂದಲ ನಿವಾರಣೆ ಆಗದೇ ಇದ್ದರೆ ಸರ್ಕಾರದ ಅಡ್ಮಿನಿಸ್ಟ್ರೇಷನ್ ಗವರ್ನೆನ್ಸ್ ಮೇಲೂ ಕೂಡ ದುಷ್ಪರಿಣಾಮ ಆಗ್ತದೆ, ಪಕ್ಷದ ಮೇಲೂ ದುಷ್ಪರಿಣಾಮ ಆಗ್ತದೆ ಅಂತಕ್ಕಂಥದ್ದನ್ನು ನಾನು AICC ಅವರಿಗೆ ಖುದ್ದಾಗಿ ಹೋಗಲು ಹೇಳಿದ್ದೀನಿ, ಪತ್ರನೂ ಬರೆದಿದ್ದೀನಿ. ಮತ್ತೊಮ್ಮೆ ನಿಮ್ಮ ಮೂಲಕ ನಾನು ಕಾಂಗ್ರೆಸ್ ಹೈಕಮಾಂಡ್ಗೆ ಒತ್ತಾಯ ಮಾಡ್ತಕ್ಕಂಥದ್ದು ಏನು ನಿರ್ಣಯ ಅವರು ಇದೆ ಅದನ್ನು ಆದಷ್ಟು ಜಾಗ್ರತೆ ನಿರ್ಣಯವನ್ನು ಮಾಡಿ ಗೊಂದಲವನ್ನು ನಿವಾರಣೆ ಮಾಡಬೇಕು. ಏನು ನಿವಾರಣೆ ಮಾಡ್ತಕ್ಕಂಥದ್ದು ಅವರು ಅಥವಾ ಇವರಿಗೆ ಮುಕ್ತವಾಗಿ ಕ್ಯಾಬಿನೆಟ್ ರೀಶಫಲ್ ಮಾಡೋಕ್ಕೆ ಅವಕಾಶ ಕೊಡಬೇಕು. ಇಲ್ಲ ಅಂತೇಳಿದ್ರೆ ಏನು ಚೇಂಜ್ ಆಫ್ ಲೀಡರ್ಶಿಪ್ಪು ಅದು ಇದು ಅಂತೇಳಿ ಅದಾರು ಅವ್ರು ನಿರ್ಣಯ ಮಾಡಬೇಕಲ್ಲ. ಕೂಡಲೇ ನಿರ್ಣಯ ಮಾಡಿದ್ರೆ ಮಾತ್ರ ತಾನೇ ಪಕ್ಷಕ್ಕೆ ಮತ್ತು ಸರ್ಕಾರ ಗವರ್ನೆನ್ಸ್ಗೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ನನ್ನ ಸ್ಪಷ್ಟ ಅಭಿಪ್ರಾಯ. ಡಿ ಕೆ ಶಿವಕುಮಾರ್ ಅವರಿಗೆ ಶುಭ ಸುದ್ದಿ ಸಿಗುತ್ತೆ ಇರುವಂತದ್ದು ಅವರ ಬೆಂಬಲಿಗರ ಸಾಕಷ್ಟು ಇದಾಗಿದೆ ಸರ್. ನೋಡಿ, ಮನುಷ್ಯ ಯಾವಾಗಲೂ ಕೂಡ ಆಶಾಭಾವನೆ ಇಟ್ಕೋಬೇಕು. ಆಶಾವಾದಿಗಳಾಗಿದ್ರೇ ಜೀವನ. ಸೊ ಹಾಗಾಗಿ ಅವರು ಆಶಾಭಾವನೆ ಇಟ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ. ಏನು ಶಿವಕುಮಾರ್ ಅವರಿದ್ದಾರೆ, ಖರ್ಗೆ ಅವರಿದ್ದಾರೆ, ಪರಮೇಶ್ ಇದ್ದಾರೆ, ಭಾಳ ಜನ MB ಪಾಟೀಲ್ ಇದ್ದಾರೆ, HK ಪಾಟೀಲ್ ಇದ್ದಾರೆ. ಎಲ್ಲರೂ ಆಸ್ಪಿರೆಂಟ್ಸ್. ನಮ್ಮಲ್ಲಿ ಮುಖ್ಯಮಂತ್ರಿ ಆಗ್ತಕ್ಕಂಥವ್ರು 1 ಡಜನ್ ಇದ್ದಾರೆ, ಗೊತ್ತಾಯ್ತಾ. ಇಲ್ಲಿ ಅವರು ಅಧ್ಯಕ್ಷ ಇರೋದ್ರಿಂದ ಅವರು ಹೆಚ್ಚು ಆಸೆ ಪಡ್ತಾರೆ, ಪಡೋದ್ರಲ್ಲಿ ತಪ್ಪೇನಿಲ್ಲ. ಸಿದ್ದರಾಮಯ್ಯ ಬದಲಾವಣೆ